ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು ಬೆಳಗ್ಗೆ 9 ಗಂಟೆ ಆಗಿದೆ. ಇವತ್ತು ತಿಂಡಿ ಎಲ್ಲ ಆಯಿತು. ಇವತ್ತು ಬೆಳಗ್ಗೆನೇ ಅಡುಗೆ ಮಾಡಿದ್ದೀನಿ. ಬಸ್ಸಾರು ಮತ್ತು ರಾಗಿ ಮುದ್ದೆ, ಅನ್ನ ಇಷ್ಟು ಮಾಡಿದ್ದೆ. ಇವಾಗ ಹಸಿಂಕರ ಮೇಯೋದಕ್ಕೆ ಅಂತ ಕಟ್ಟಿದ್ದೀನಿ. ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಹಸಿಂಕರ ಇನ್ನೊಂದು ತಕ್ಕೆ ಮೇಯೋದಕ್ಕೆ ಕಟ್ಬಿಟ್ಟು ಬರ್ತೀನಿ. ಪ್ಲೀಸ್ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇನ್ನೂ 9 ಗಂಟೆಗೆ ತುಂಬ ಬಿಸಿಲು ಇದೆ, ಸ್ವಲ್ಪ ಗಾಳಿನೂ ಇದೆ, ಹಾಗೆಯೇ ಬಿಸಿಲು ಸಹ ಇದೆ. ನೋಡಿ, ನಮ್ಮ ಲಕ್ಷ್ಮಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದ್ದಾಳೆ. ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಮೇಯೋದಕ್ಕೆ ಕಟ್ಟಿದ್ದಾರೆ. ಬೆಳಗ್ಗೆ ನಮ್ಮ ಯಜಮಾನ್ರೇ ಇಟ್ಕೊಂಬಂದು ಕಟ್ಟಿದರು. ಇವಾಗ ನಾನು ಇನ್ನೊಂದು ತಕ್ಕೆ ಅವರು ತಿಂಡಿ ತಿನ್ಕೊಂಡು ಕೆಲ್ಸಕ್ಕೆ ಹೋದರು. ನಾನಿವಾಗ ಇನ್ನೊಂದು ತಕ್ಕೆ ಮೇಯೋದಕ್ಕೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ನೋಡಿ, ಇಲ್ಲಂತೂ ಯಾವ ರೀತಿ ಇದೆ ಪೇಸ್ ಅಂತವ. ಇಲ್ಲಂತೂ ಒಂದು ನಾಯಿನೂ ಸಹ ಇಲ್ಲ. ನಮ್ಮ ಮನೇಲಿ ಇಷ್ಟು ದೂರ ಕಟ್ಟವ್ರೆ, ಅಲ್ಲಿ ಹಸುದಲ್ಲಿ ಕಟ್ಟೋರು ಇವತ್ತು ಇಷ್ಟು ದೂರ ಕಟ್ಟಿದ್ದಾರೆ. ಎಲ್ಲೂ ಮೇವಿಲ್ಲ, ಅದಕ್ಕೋಸ್ಕರ ಇಷ್ಟು ದೂರ ತಗೊಂಡು ಕಟ್ಟಿದ್ದಾರೆ. ಲಕ್ಷ್ಮಿ, ಯಾಕೆ ಅಂಕೋ ಕೈ ನೀವು ಹೋಗೋದು ಮನೆ ಅಂತ ಕೇಳಿಸ್ತೈತಿ. ಹಗ್ಗ ಹೊಸ ಹಾಕೊಂಡು ನಿಂಚುತ್ತಾ ಇದೆಯಾ ಮೇರೆ. ಫ್ರೆಂಡ್ಸ್, ಇದು ಹಗ್ಗ ನೋಡಿ, ನಿನ್ನೆ ಸಂತೆ ತಗೊಂಡು ಹಾಕಿದ್ದಾರೆ ಹೊಸ ಹಗ್ಗ. ಹೊಡ್ತೀನಿ, ದೂರ ನಿಂತ ನಿನ್ನ ನೆಕ್ಬೇಡ ಇರು ನಡೆ ಕಡೆ. ಲಕ್ಷ್ಮಿ, ಬತ್ತೀನಿ 11 ಗಂಟೆಗೆ, 10:30 11 ಗಂಟೆಗೆ ಮೇಯ್ತಾ ಇರು. ಫ್ರೆಂಡ್ಸ್, ಹಾಗೇನೆ ಇವಾಗ ಅವಳನ್ನ ಇನ್ನೊಂದಕ್ಕೆ ಮೇಯೋದಕ್ಕೆ ಕಟ್ತೆ. ಮತ್ತು ಇವಾಗ ನಾನು ಮನೆ ಹತ್ರ ಹೋಗಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಪಾತ್ರೆ ಬೆಳಗಬೇಕು ಮತ್ತು ಬಟ್ಟೆ ವಾಶ್ ಮಾಡಬೇಕು. ಮತ್ತು ಬಾವಿ ಲೈನ್ ಬರುತ್ತೆ ಅನಿಸುತ್ತೆ, ಸ್ವಲ್ಪ ತೆಂಗಿನ ಸಸಿಗೆ ನೀರು ಬಿಡಬೇಕು. ಅವೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ನಾನು ಬಂದು ಮನೆ ಹತ್ರ ಇಟ್ಕೊಂಡು ಹೋಗ್ತೀನಿ. ಬಿಸಿಲು ಮಾತ್ರ ತುಂಬಾ ಇದೆ. ಇನ್ನು 9 ಗಂಟೆಗೆ ಇಸ್ಕೊಂಡು ಬಿಸಿಲಿದೆ. ಫ್ರೆಂಡ್ಸ್, ಹಾಗೆಯೇ ನಾನು ಬೆಳಗ್ಗೆನೇ ಇವತ್ತು ಸೊಪ್ಪಿನ ಸಾರು ಅಂದರೆ ಬಸ್ಸಾರು, ನಮ್ಮ ಮನೇಲಿ ನೆನ್ನೆ ಸೊಪ್ಪು ತೊಗೊಂಬಂದಿದ್ರು. ಬಸ್ಸಾರು ಮಾಡಿಬಿಟ್ಟು ಮುದ್ದೆ ಮತ್ತು ಅನ್ನ ಮಾಡಿದೆ. ಬನ್ನಿ ಇವಾಗ ನಾನು ಯಾವ ರೀತಿ ಮಾಡಿದೆ ಅನ್ನೋದ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಹಾಗೆಯೇ ನಾನು ಮೊದಲಿಗೆ ಸೊಪ್ಪೆಲ್ಲ ನೀಟಾಗಿ ಸೋಸ್ಕೊಳ್ತೀನಿ. ಸೊಪ್ಪಲ್ಲಿ ಕೊಳ್ತಿರೋ ಸೊಪ್ಪಿರುತ್ತೆ ಮತ್ತು ಹುಳ ಆಗಿರೋ ಸೊಪ್ಪಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಸೊಪ್ಪನ್ನೆಲ್ಲ ಫಸ್ಟು ಸೋಸ್ಕೊಳ್ತೀನಿ. ಫ್ರೆಂಡ್ಸ್, ಹಾಗೆಯೇ ಇವಾಗ ಸೊಪ್ಪನ್ನೆಲ್ಲ ಸೋಸ್ಕೊಂಡು ಮತ್ತು ತೊಳ್ಕೊಂಡು ತಗೊಂಬಂದಿದ್ದೀನಿ. ಈಗ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ತೊಗರಿಬೇಳೆ, ಸ್ವಲ್ಪ ನೀರನ್ನ ಹಾಕ್ಕೊಂಡು ತೊಗರಿಬೇಳೆ ಮತ್ತು ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಇವಾಗ ಫ್ರೆಂಡ್ಸ್, ಹಾಗೆಯೇ ಸೊಪ್ಪು ಮತ್ತು ಕಾಳು ಬೇಯೋ ಅಷ್ಟರೊಳಗೆ ನಾನು ಈಗ
ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತೀನಿ. ಮತ್ತು ನಾನು ಸ್ವಲ್ಪ ತೆಂಗಿನ ಪೀಸ್ ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಸ್ವಲ್ಪ ಹುಣಸೆಹಣ್ಣು ಇಷ್ಟು ನಾನು ತೊಗೊಂಡಿದ್ದೀನಿ. ಇವಾಗ ಕಾಯಿನ ಸ್ವಲ್ಪ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಬೆಳ್ಳುಳ್ಳಿನ ಸುಟ್ಕೊಳ್ತೀನಿ, ಮತ್ತು ಒಂದು ಈರುಳ್ಳಿನ ಸುಟ್ಕೊಳ್ತೀನಿ, ಮತ್ತು ಒಂದು ಅರ್ಧ ಈರುಳ್ಳಿನ ಹಸಿದು ಹಾಕ್ಕೊಳ್ತೀನಿ, ಇನ್ನೊಂದು ಗಡ್ಡೆ ಬೆಳ್ಳುಳ್ಳಿನ ಹಸಿದು ಹಾಕ್ಕೊಳ್ತೀನಿ, ಮತ್ತು ಜೀರಿಗೆ, ಮೆಣಸು ಮತ್ತು ಹುಣಸೆಹಣ್ಣು ಹಾಕ್ಕೊಂಡು, ಮತ್ತು ಬೇಯಿಸಿರೋ ಸೊಪ್ಪು ಮತ್ತು ಬೇಳೆ, ಟೊಮೊಟೊ, ಹಸಿಮೆಣ್ಸಿಕಾಯಿ ಇಷ್ಟನ್ನು ಹಾಕ್ಕೊಂಡು ನಾನು ರುಬ್ಕೊಂಡ್ಬರ್ತೀನಿ ಇವಾಗ. ಫ್ರೆಂಡ್ಸ್, ಹಾಗೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ರುಬ್ಬಿರೋ ಮಸಾಲೆನ ಆ ತಪ್ಪಲಿಗೆ ಹುಯ್ದುಬಿಟ್ಟು ಬೇಯಿಸಿದ್ರೆ ಉಪ್ಸಾರು ರೆಡಿ ಆಗುತ್ತೆ. ನಾವು ಉಪ್ಸಾರು ಅಂತೀವಿ, ಮತ್ತು ಬಸ್ಸಾರು ಸಹ ಅಂತೀವಿ. ಈ ಕಡೆ ಸಾಂಬಾರು ಸಹ ರೆಡಿ ಆಗುತ್ತೆ. ಫ್ರೆಂಡ್ಸ್, ಹಾಗೆಯೇ ಸಾಂಬಾರು ಸಹ ರೆಡಿ ಆಯಿತು. ಮತ್ತು ಈ ಕಡೆ ಸೊಪ್ಪನ್ನು ಸಹ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸೊಪ್ಪು ಮತ್ತು ತೆಂಗಿನ ತುರಿನ ಹಾಕ್ಕೊಂಡ್ರೆ ಸೊಪ್ಪಿನ ಪಲ್ಯನೂ ಸಹ ರೆಡಿ ಆಗುತ್ತೆ. ಫ್ರೆಂಡ್ಸ್, ಹಾಗೆಯೇ ನಾನು ನಿಮಗೆ ಒಂದು ಗಿಡ ತೋರಿಸ್ತೀನಿ. ನಮ್ಮ ಮನೆ ಹತ್ರನೇ ಇರೋದು. ಬನ್ನಿ ಇವಾಗ ಆ ಗಿಡ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ದಿನದಿಂದ ಆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಮಾಡಿರಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಹತ್ತಿ ಗಿಡ, ಹಳ್ಳೆ ಗಿಡ ನೋಡಿ ಎಷ್ಟೊಂದು ಹಳ್ಳೆ ಇದೆ. ನಾನು ತುಂಬ ದಿನದಿಂದಲೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಮಾಡಿರಲಿಲ್ಲ. ಆದರೆ ತುಂಬಾ ಕೆಳಗಡೆ ಬಿದ್ದೋಗಿದೆ. ನೋಡ್ಬೋದು ಎಷ್ಟೊಂದು ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನೋಡಿ ಅಲ್ಲಿ ಕೆಳಗಡೆ ಎಲ್ಲ ಬಿದ್ದೋಗಿದೆ. ನೋಡಿ ಇವಾಗೆಲ್ಲ ಇದನ್ನೆಲ್ಲ ಕಿತ್ಕೊಳ್ತೀನಿ. ನೋಡಿ ನಮ್ಮ ಮನೆಯಲ್ಲಿ ದೀಪ ಹಚ್ಚೋಕ್ಕೆ ಬತ್ತಿಗೆ ಬರ ಇಲ್ಲ. ನೋಡಿ ಮನೆ ಹತ್ರನೇ ಒಂದು ಗಿಡ ಇದ್ದರೆ ಸಾಕು, ಈ ಥರ ಎಷ್ಟೊಂದು ಹತ್ತಿ ಬಿಡುತ್ತೆ. ನೋಡಿ ಮೇಲೆಲ್ಲ ಇದೆ. ಇದೊಂದೇ ಗಿಡ ಅಂದರೆ ನಾವು ಹಾಡಿಗೆ ಇದನ್ನ ಸೊಪ್ಪೆಲ್ಲ ಕಡ್ತಾ ಇರ್ತೀವಿ ಮೇವಿಗೆ. ನೋಡಿ ಸ್ವಲ್ಪ ಗಿಡ ಬಿಟ್ಟಿದ್ದು, ಅದು ಇಷ್ಟೊಂದು ಹತ್ತಿ ಬಿಟ್ಟಿದೆ. ಹರಳೆ ಅಂತ ಅಂತೀವಿ, ಹರಳೆ ಬಿಟ್ಟಿದೆ. ಇನ್ನು 1 ವರ್ಷ ನಮಗೆ ಬತ್ತಿಗೆ ಬರ ಇಲ್ಲ, ಯಾಕೆಂದರೆ ಇದೇ ಸಾಕು. ಇದನ್ನೇ ನಾವೆಲ್ಲ ಕಿತ್ಕೊಂಡು ಬತ್ತಿನ ಮಾಡ್ಕೊಳ್ತೀನಿ.
ಫ್ರೆಂಡ್ಸ್ ಹಾಗೆಯೇ ಇಷ್ಟು ಹೊತ್ತಿನ ಕೆತ್ತಿದ್ದೀನಿ ನಾನು. ಇನ್ನೂ ಸ್ವಲ್ಪ ಮೇಲಿದೆ, ಅದು ಸ್ವಲ್ಪ ನನಗೆ ಎಡ್ಕೋದಿಲ್ಲ, ಅದು ನಮ್ಮ ಯಜಮಾನ್ರ ಹತ್ರ ಕೇಳಿಸ್ಕೊಳ್ತೀನಿ. ಫ್ರೆಂಡ್ಸ್ ಹಾಗೆಯೇ ಇನ್ನೊಂದು ನೋಡ್ಬೋದು ನೋಡಿ, ನಮ್ಮ ಮನೇಲಿ ಇದು ಕುಟಾಣಿ ತೊಗೊಂಬಂದಿದ್ದಾರೆ. ನನಗೆ ಒಂದು ವಿಷಯ ಏನು ಅಂತ ಅಂದರೆ, ಅಡುಗೆ ಮಾಡೋ ಟೈಮಲ್ಲೇ ನಮ್ಮ ಕಡೆ ಖಾರ ರುಬ್ಬಬೇಕು ಅಂತ ಅಂದರೆ ಕರೆಂಟೇ ಅದೇ ಟೈಮಿಗೆ ತೆಗಿತಾರೆ. ನಾನು ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ನೋಡಿ ತೊಗೊಂಬಂದಿದ್ದಾರೆ. ಇದು ತುಂಬ ವೆಯ್ಟ್ ಇದೆ, ಹೇಳ್ಬೇಕು ಅಂತ ಅಂದರೆ ಸಖತ್ತು ವೆಯ್ಟ್ ಇದೆ. ಮತ್ತು ಇದೂ ಅಷ್ಟೇ ತುಂಬ ವೆಯ್ಟ್ ಇದೆ. ಇದು 180 ರುಪೀಸ್ ಅಂತೆ. ಸಂತೆಲಿ ತೊಗೊಂಬಂದಿರೋದು. ಇದನ್ನು ನಾನು ಇನ್ನೂ ವಾಶ್ ಮಾಡಿಲ್ಲ, ಇದನ್ನು ವಾಶ್ ಮಾಡಿಕೊಂಡು ಯೂಸ್ ಮಾಡ್ಬೇಕು ನಾನು. ಅಂತೂ ಇದನ್ನು ತುಂಬ ದಿನದಿಂದ ತೊಗೋಬೇಕು ಅಂತ ತುಂಬಾ ಆಸೆ ಇತ್ತು. ತುಂಬ ಜಾತ್ರೆಗಳಿಗೆಲ್ಲ ಹೋದಾಗ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಒಂದು ಜಾತ್ರೆಲಿ ನೋಡಿದ್ದೆ, ವೆಯ್ಟೇ ಇರಲಿಲ್ಲ. ಅದು 100 ರುಪೀಸ್ ಅಂತ ಹೇಳಿದರು, ವೆಯ್ಟೇ ಇರಲಿಲ್ಲ. ಆದರೆ ಇದು ತುಂಬ ವೆಯ್ಟ್ ಇದೆ, ಎತ್ತೋದಕ್ಕೆ ಆಗಲ್ಲ, ಅಷ್ಟೊಂದು ವೆಯ್ಟ್ ಇದೆ. ಅಂದರೆ ಇದು 180 ರುಪೀಸ್ ಅಂತೆ. ಕೊಡ್ಬೋದು, ತುಂಬಾ ವೆಯ್ಟ್ ಇದೆ. ಅಂದರೆ ಇನ್ನೂ ಸ್ವಲ್ಪ ಇದೆಲ್ಲ ಮಣ್ಣು ಥರ ಇದೆ, ತೊಳೆದ್ರೆ ಹೋಗುತ್ತಾ ಏನೋ ಗೊತ್ತಿಲ್ಲ, ಮಾತ್ರ ನೋಡಬೇಕು. ವಾಶ್ ಮಾಡ್ಬಿಟ್ಟು ನೋಡ್ತೀನಿ. ಮತ್ತು ಇದು ಡೈರೆಕ್ಟು ವಾಶ್ ಮಾಡ್ಬಿಟ್ಟು ಯೂಸ್ ಮಾಡ್ಬೋದಾ ಏನು ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಕಲ್ಲೇನಾದ್ರು ಬಿಟ್ಕೊಳ್ಳುತ್ತಾ ನುಚ್ಚುತ್ತರ ಅಂತಲೂ ಗೊತ್ತಿಲ್ಲ. ನೋಡ್ತೀನಿ ಒಂದ್ಸಲ ವಾಶ್ ಮಾಡಿ, ಇಲ್ಲ ಗೊತ್ತಿರೋರ್ನ ಯಾರನ್ನಾರು ಕೇಳ್ತೀನಿ, ಇಲ್ಲ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ.